ನಮಸ್ಕಾರ ಎಲ್ಲರಿಗೂ. ಇವತ್ತು ಇಂಜಿನ್ ಆಯಿಲ್ ಮತ್ತು ಏರ್ ಫಿಲ್ಟರ್ ಕ್ಲೀನ್ ಮಾಡೋದನ್ನು ನೋಡೋಣ ಮೇಲೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಗೇರ್ ಆಯಿಲ್ ಮತ್ತು ಆಯಿಲ್ ಫಿಲ್ಟರ್ ಕ್ಲೀನ್ ಮಾಡೋದು ನೋಡೋಣ. ಸೊ ಮೊದಲನೇದಾಗಿ ಸೀಟ್ ಕೆಳಗಡೆ 3 ಬೋಲ್ಟ್ ಇರುತ್ತೆ. ಇದನ್ನು ಲೂಸ್ ಮಾಡಿಕೊಂಡ್ರೆ ಕಾರ್ ಬೋನೆಟ್ ಹೇಗೆ ಬರುತ್ತಲ್ಲ ಹಾಗೆ ಫುಲ್ ವಿತ್ ಸೀಟ್ ಸಮೇತ ಮೇಲೆ ಬರುತ್ತೆ. ಸ್ಟಾಪರಿಂದ ಸ್ಟಾಪ್ ಮಾಡಿ ಈ ಸೈಡ್ 5 ಬೋಲ್ಟ್ ಇರುತ್ತೆ. ಸೊ ಅದನ್ನು ಲೂಸ್ ಮಾಡಿಕೊಂಡ್ರೆ ಏರ್ ಫಿಲ್ಟರ್ ಹೊರಗಡೆ ಬರುತ್ತೆ. ಸೊ ನಂದು ಏರ್ ಫಿಲ್ಟರ್ ತುಂಬ ವರ್ಸ್ಟ್ ಕಂಡೀಷನಲ್ಲಿದೆ. ಫ್ರೀ ಸರ್ವಿಸಲ್ಲಿ ಅವ್ರು ಕ್ಲೀನ್ ಮಾಡಿಲ್ಲ ಅನ್ಕೋತೀನಿ, ಯೂಶಲಿ ಮಾಡಲ್ಲ ಅವರು. ಸೊ ಇದನ್ನು ಚೇಂಜ್ ಮಾಡಲೇಬೇಕು, ಕ್ಲೀನ್ ಮಾಡಿ ಹಾಕೋ ಪರಿಸ್ಥಿತಿ ಇರಲಿಲ್ಲ. ಸೊ ನೀವು ಸರ್ವಿಸ್ ಸ್ಟೇಷನಿಂದ ಏನಾರ ಮಾಡಿಸಿದ್ರೆ ಇದ್ರ ಬಗ್ಗೆ ಗಮನ ಕೊಡಿ. ಯೂಶಲಿ ಸರ್ವಿಸ್ ಸ್ಟೇಷನಲ್ಲಿ ಕ್ಲೀನಾಗಿ ಅಟೆಂಡ್ ಮಾಡಲ್ಲ. ಸೊ ಇದನ್ನು ನಾನು ಹೊಸದಾಗಿ ಹಾಕ್ತಾ ಇದ್ದೀನಿ. ಸೊ ಇಂಜಿನ್ ಆಯಿಲಿಗೆ ಬಂದುಬಿಟ್ಟು 5W30 ಇದನ್ನು ಹಾಕ್ತಾ ಇದ್ದೀನಿ. ಯೂಶಲಿ 550 ml ರೆಕಮೆಂಡೆಡ್, 600 ಹಾಕ್ಬೋದು. ಇದಕ್ಕೆ ಒಂದು ನಾಳಿಕೆ ಇರುತ್ತೆ. ಸೊ ಇಂಜಿನ್ ಆಯಿಲ್ ಚೇಂಜ್ ಮಾಡಬೇಕಂದ್ರೆ ಈ ಕಡೆ ಒಂದು ನಟ್ ಲೂಸ್ ಮಾಡಿದಾಗ ಹಳೆ ಇಂಜಿನ್ ಆಯಿಲ್ ಡ್ರೈನ್ ಔಟ್ ಆಗುತ್ತೆ. ಆ ಕಡೆ ಒಂದು ಪ್ಲಾಸ್ಟಿಕ್ ಸ್ಕ್ರೂ ಟೈಪ್ ಇರುತ್ತೆ, ಅಲ್ಲಿಂದ ನೀವು ಈ ಇಂಜಿನ್ ಆಯಿಲ್ನ ಹಾಕ್ಬೋದು. ಸೊ ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.